ಧರ್ಮಸ್ಥಳದಲ್ಲಿ ಅಸಹಜ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಿದ್ದಾರೆ ಹಿರಿಯ ವಕೀಲರು. ಹಿರಿಯ ವಕೀಲರು ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಿದ್ದಾರೆ. ನೋಡಿ, ಕೇಸ್ನ ಗಂಭೀರತೆಯ ಕುರಿತು ಇದೀಗ ವಕೀಲರನ್ನ ನೇಮಕ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳಾಗಿದೆ. ಎಸ್ಐಟಿ ಪರ ವಾದ ಮಾಡುವುದಕ್ಕೆ ಹಿರಿಯ ವಕೀಲರನ್ನ ನೇಮಿಸಿ, ಸರ್ಕಾರಿ ಅಭಿಯೋಜಕರಿಂದ ವಾದ ಮಂಡನೆ ಅಸಾಧ್ಯ. ಈ ಕೇಸ್ನಲ್ಲಿ ಘಟಾನುಘಟಿ ವಕೀಲರು ವಕಾಲತ್ತನ್ನ ವಹಿಸ್ತಾರೆ. ಹೀಗಾಗಿ ಎಸ್ಐಟಿ ಪರ ಹಿರಿಯ ವಕೀಲರನ್ನ ನೇಮಕ ಮಾಡಿ, ವಿಶೇಷ ಸರ್ಕಾರಿ ಅಭಿಯೋಜಕರನ್ನ ನೇಮಕ ಮಾಡಿ ಬಾಲನ್ ಹೆಸರು ಸೂಚಿಸಿದ್ದಾರೆ ಇದೀಗ ಹಿರಿಯ ವಕೀಲರ ತಂಡದವರು. ಬಾಲನ್ ಬೇಡ ಅಂತಂದ್ರೆ ಬೇರೆ ಹಿರಿಯ ವಕೀಲರನ್ನ ನೇಮಿಸಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರ ಬಳಿ ಹಿರಿಯ ವಕೀಲರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ನೋಡಿ, ಧರ್ಮಸ್ಥಳದಲ್ಲಿ ಈಗ ಅಸಹಜ ಸಾವು ಪ್ರಕರಣ ಏನಿದೆಯಲ್ಲ, ಇದು ರಾಜ್ಯದಲ್ಲಿ ಸಾಕಷ್ಟು ಸಂಚಲನವನ್ನ ಉಂಟು ಮಾಡ್ತಾ ಇದೆ. ಇಡೀ ದೇಶ ಇದೀಗ ಏನಾಗ್ತಾ ಇದೆ ಧರ್ಮಸ್ಥಳದಲ್ಲಿ ಅಂತ ಹೇಳಿ ತಿರುಗಿ ನೋಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ಹಾಗಾಗಿ ಸಹಜವಾಗಿಯೇ ಈ ಒಂದು ಕೇಸ್ ಮೇಲೆ ಅತಿ ಒತ್ತಡ ಹೇರುವಂತಹ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಿ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ತನಿಖೆಗೆ ಒಂದ್ ಕಡೆ ಎಸ್ಐಟಿ ರಚನೆಯಾಗಿದೆ. ಸೊ ಹಾಗಾಗಿ ಹಿರಿಯ ವಕೀಲರು ಭೇಟಿ ಮಾಡಿ ಸಲಹೆಯನ್ನ ಕೂಡ ಕೊಟ್ಟಿದ್ದಾರೆ. ಕೇಸ್ನ ಗಂಭೀರತೆಯನ್ನ ಅರಿತು ವಕೀಲರನ್ನ ನೇಮಕ ಮಾಡಿ ಎಸ್ಐಟಿ ಪರ ವಾದ ಮಾಡೋದಕ್ಕೆ ಹಿರಿಯ ವಕೀಲರು ಯಾರಿದ್ದಾರೆ, ಈ ಬಾಲನ್ ಅವರನ್ನ ನೇಮಕ ಮಾಡಿ ಅಂತ ಹೇಳಿ ಸಿಎಂ ಬಳಿ ಮನವಿ ಮಾಡಿಕೊಂಡಿದ್ದಾರೆ. ಮತ್ತೆ ಸರ್ಕಾರಿ ಅಭಿಯೋಜಕರಿಂದ ಈ ಒಂದು ವಾದವನ್ನ ಮಂಡನೆ ಮಾಡೋದಕ್ಕೆ ಅಸಾಧ್ಯ ಅನ್ನುವಂಥದ್ದನ್ನ ಸಿಎಂ ಸಿದ್ದರಾಮಯ್ಯನವರ ಬಳಿ ಹೇಳಿದ್ದಾರೆ ಈ ವಕೀಲರ ತಂಡದವರು ಅನ್ನೋ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಸೊ ಕುತೂಹಲ ಬೇರೆ ಒಂದ್ ಕಡೆ ಇದೆ, ಯಾವ ರೀತಿಯಾಗಿ ತನಿಖೆ ಆಗತ್ತೆ, ಏನೆಲ್ಲ ಸತ್ಯತೆಗಳು ಹೊರಗೆ ಬರುತ್ತೆ ಅನ್ನೋದು ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಎಸ್ಐಟಿ ರಚನೆಯಾಗಿದೆ. ಎಸ್ಐಟಿ ಅಧಿಕಾರಿಗಳು ಇದೀಗ ಫೀಲ್ಡ್ಗಿಳಿದು ತನಿಖೆಯನ್ನ ಆರಂಭ ಮಾಡಬೇಕಾಗಿದೆ. ಒಂದ್ ಕಡೆ ಕಳೆದ ಜೂನ್ 22ರಂದು ವಕೀಲರಾದಂತಹ ಓಜಸ್ವಿ ಗೌಡ ಹಾಗೂ ಸಚಿನ್ ದೇಶಪಾಂಡೆ ಸಾಮಾಜಿಕ ಜಾಲತಾಣದಲ್ಲಿ ಪತ್ರವೊಂದನ್ನ ಕೂಡ ಹಂಚಿಕೊಂಡಿದ್ರು. ವ್ಯಕ್ತಿಯೊಬ್ಬ ಶವ ಹೂತಿಟ್ಟ ಪ್ರಕರಣದ ಮಾಹಿತಿಯನ್ನ ಕೂಡ ಬಹಿರಂಗಗೊಳಿಸಿದ್ರು. ಅನಾಮಿಕ ವ್ಯಕ್ತಿಯೊಬ್ಬ ಯಾರದೋ ಒತ್ತಡಕ್ಕೆ ಹೆದರಿ ನೂರಾರು ಶವವನ್ನ ವಿಲೇವಾರಿ ಮಾಡಿದ್ದಾನೆ ಎನ್ನಲಾದಂತಹ ಸುದ್ದಿ ಏನಿದೆಯಲ್ಲ, ಅದು ತೀವ್ರ ಸಂಚಲನವನ್ನ ಕೂಡ ಉಂಟು ಮಾಡಿದೆ ನಮ್ಮ ರಾಜ್ಯದಲ್ಲಿ. ಅಲ್ಲದೆ ಆತ ಬೆಳ್ತಂಗಡಿ ಪೊಲೀಸರಿಗೆ ಹೂತಿಟ್ಟಿದ್ದಂತಹ ತಲೆ ಬುರುಡೆಯನ್ನ ತಂದುಕೊಟ್ಟಿದ್ದಾನೆ ಎಂಬ ಸುದ್ದಿಯೂ ಕೂಡ ಇಡೀ ರಾಜ್ಯಾದ್ಯಂತ ಹಬ್ಬಿದೆ. ಸರ್ಕಾರದ ಮೇಲೆ ಒತ್ತಡ ಹಾಕುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ. ಒಂದ್ ಕಡೆ ಪರ, ಒಂದ್ ಕಡೆ ವಿರೋಧಗಳು ಕೂಡ ಕೇಳಿ ಬರ್ತಾ ಇದೆ. ಸಾಕಷ್ಟು ಈಗ ಬಿಜೆಪಿ ನಾಯಕರು ಕೂಡ ಈ ಸರ್ಕಾರ ಎಸ್ಐಟಿ ರಚನೆಯನ್ನ ಮಾಡಿರೋದನ್ನ ಕೆಲವರು ಸ್ವಾಗತವನ್ನ ಮಾಡ್ತಾ ಇದ್ದಾರೆ. ಮತ್ತೆ ಕೆಲವರು ಧರ್ಮಸ್ಥಳದಲ್ಲಿ ಏನೂ ಆಗಿಲ್ಲ, ಮಂಜುನಾಥ ಇದ್ದಾನೆ, ನೋಡ್ಕೊಳ್ತಾನೆ ಅನ್ನುವಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ. ಸೊ ಹಾಗಾಗಿ ಮತ್ತೊಂದು ಕಡೆ ಎಸ್ಐಟಿ ಪರ ಹಿರಿಯ ವಕೀಲರನ್ನ ನೇಮಕ ಮಾಡಬೇಕು ಅಂತ ಹೇಳಿ ಇದೀಗ ಹಿರಿಯ ವಕೀಲರ ತಂಡ ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಿದೆ. ಬಾಲನ್ ಬೇಡ ಅಂತಂದ್ರೆ ಬೇರೆ ಯಾರಾದರೂ ಹಿರಿಯ ವಕೀಲರನ್ನ ನೀವು ನೇಮಿಸಿ, ಅದು ನಿಮ್ಮ ವಿವೇಚನೆಗೆ ಬಿಟ್ಟಂತಹ ವಿಚಾರ. ಬಟ್ ಆದರೆ ನಾವು ಬಾಲನ್ ಅವರ ಹೆಸರನ್ನ ಸೂಚಿಸ್ತೇವೆ ಅಂತ ಹೇಳಿ ಹಿರಿಯ ವಕೀಲರ ತಂಡ ಹೇಳ್ತಾ ಇದೆ. ಸೊ ಹಾಗಾಗಿ ಖಡಕ್ ಆದಂತಹ ಲಾಯರನ್ನ ಇಲ್ಲಿ ನೇಮಕ ಮಾಡಬೇಕಾಗಿದೆ. ಅದರಲ್ಲೂ ಪರಿಣಿತಿ ಹೊಂದಿದಂತಹ ವಕೀಲರನ್ನ ನೇಮಕ ಮಾಡಬೇಕಾಗಿದೆ. ಸೊ ಹಾಗಾಗಿ ಇದೀಗ ಹಿರಿಯ ವಕೀಲರ ತಂಡ ಸಿಎಂ ಸಿದ್ದರಾಮಯ್ಯನವರ ಬಳಿ ಮನವಿಯನ್ನ ಕೂಡ ಮಾಡಿಕೊಂಡಿದೆ. ಮತ್ತೆ ಈಗ ಈ ಒಂದು ಕೇಸ್ ಏನಿದೆಯಲ್ಲ, ಸತ್ಯತೆಗಳು ಕೂಡ ಹೊರಬರಬೇಕಾಗಿದೆ. ಬೇಡದ ಕಾರಣಕ್ಕೆ ಇದೀಗ ಧರ್ಮಸ್ಥಳ ಮತ್ತೆ ಸುದ್ದಿಯಲ್ಲಿದೆ. ಧರ್ಮಸ್ಥಳ ಅರಣ್ಯ ಪ್ರದೇಶದಲ್ಲಿ ನೂರಾರು ಶವಗಳನ್ನು ಏನು ಹೂತಾಕಲಾಗಿದೆ ಅನ್ನುವಂತಹ ಪ್ರಕರಣ ಏನಿದೆ, ಆ ಒಂದು ಪ್ರಕರಣಕ್ಕೆ ಎಸ್ಐಟಿ ಅಧಿಕಾರಿಗಳು ನಾಮುಂದು ತಾಮುಂದು ಅಂತ ಏನು ಮುಗಿಬೀಳ್ತಾರೆ ಅಂತ ಏನು ಎಕ್ಸ್ಪೆಕ್ಟೇಷನ್ ಏನಿತ್ತಲ್ಲೋ, ಬಟ್ ಅಲ್ಲೂ ಕೂಡ ಹಿನ್ನಡೆ ಆಗಿದೆ, ಅಲ್ಲೂ ಕೂಡ ಟ್ವಿಸ್ಟ್ ಸಿಕ್ಕಿದೆ.
ಅಧಿಕಾರಿಗಳು ತನಿಖೆಯಲ್ಲಿ ಭಾಗಿಯಾಗೋದಿಲ್ಲ ಅನ್ನುವಂತಹ ಮಾತುಗಳನ್ನು ಕೂಡ ಕೇಳ್ತಾ ಇದ್ದೇವೆ. ಇದರ ಮಧ್ಯೆ ಇದೀಗ ಹಿರಿಯ ವಕೀಲರು ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿಯಾಗಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಇನ್ನು ಮಾರುತಿ, ಇದೀಗ ಹಿರಿಯ ವಕೀಲರು ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿಯಾಗಿದ್ದಾರೆ. ಧರ್ಮಸ್ಥಳದಲ್ಲಿ ಏನು ಅಸಹಜ ಸಾವು ಪ್ರಕರಣ, ಈ ಒಂದು ಬಾಂಬ್ ಏನು ಹಾಕಿದ್ರು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗಬೇಕಾಗಿದೆ. ಒಂದು ಕಡೆ SIT ರಚನೆ, ಒಂದು ಕಡೆ ಹಿರಿಯರು ಕೂಡ ಒಂದಷ್ಟು ಸಲಹೆಯನ್ನ ಕೂಡ ಕೊಡ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯನವರಿಗೆ. ಏನೆಲ್ಲ ಚರ್ಚೆಗಳಾಗಿರಬಹುದು ಈ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಜೊತೆ ಅಂತ? ರೈಟ್, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಮತ್ತೊಮ್ಮೆ ಸಂಪರ್ಕ ಮಾಡುವಂತಹ ಕೆಲಸವನ್ನು ಮಾಡ್ತೀವಿ. ನೋಡಿ, ಕೇಸ್ನ ಗಂಭೀರತೆಯನ್ನು ಅರಿತು ವಕೀಲರನ್ನ ನೇಮಕ ಮಾಡಿ ಅಂತ ಹೇಳಿ ಇದೀಗ ಹಿರಿಯ ವಕೀಲರ ತಂಡ ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಿದೆ. ಹಿರಿಯರನ್ನ ನೇಮಕ ಮಾಡಿ ಅಂತ ಹೇಳಿ ಕೂಡ ಮನವಿಯನ್ನ ಮಾಡಿಕೊಂಡಿದೆ.